ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ವಿಶ್ವ ಸಂವಿಧಾನ ಅಂದರೆ ವಿಶ್ವದ ಪ್ರಜಾಪ್ರಭುತ್ವದ ಕೇಂದ್ರ ಅನುಭವ ಮಂಟಪ ಸ್ಥಾಪಕರು ಆದ ಮಹಾತ್ಮ ಬಸವಣ್ಣನವರನ್ನು ಭಾರತದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು, ವಿಶ್ವ ಜ್ಯೋತಿ ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿರವರನ್ನು, ದೇಶ ವಿದೇಶದ ಜೀವಪರವಾದ ದಯವೇ ಧರ್ಮದ ಮೂಲವೆಂದು ನಂಬಿದ ಎಲ್ಲ ಮಹಾಪುರುಷರನ್ನು, ಮಹಾತ್ಮರನ್ನು, ಸರ್ವ ಶರಣರನ್ನು ಬಸವ ಭೂಮಿ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ, ನಿಜವಾಗಿರ್ತಕ್ಕಂತಹ ದೇವನ ಕಲ್ಪನೆಯ ಬಗ್ಗೆ. ಬಸವಣ್ಣನವರ ವಚನ: ಜಗದ ಅಗಲ ಮುಗಿಲ ಅಗಲ ಮಿಗೆ ಅಗಲ ನಿಮ್ಮ ಅಗಲ ಪಾತಾಳದಿಂದ ಅತ್ತತ್ತ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ನೋಡಿದ್ರಾ, ಬಹಳ ಬಹಳ ಸರಳವಾಗಿ ಇರ್ತಕ್ಕಂತಹ ದೇವನ ಕಲ್ಪನೆ. ಈ ಲಿಂಗಕ್ಕೆ ಕಾಲುಗಳಿಲ್ಲ, ಕೈಗಳಿಲ್ಲ, ತಲೆ ಇಲ್ಲ, ದೇಹವಿಲ್ಲ. ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗದ ಲಾಂಛನ ಕೊಟ್ಟಿದ್ದಾರೆ ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಬಿಜ್ಜಳ ರಾಜನ ಪ್ರಧಾನಮಂತ್ರಿಯಾಗಿದ್ದುಕೊಂಡು. ಈ ತತ್ವ 891 ವರ್ಷಗಳ ಹಿಂದೆ ಕೊಟ್ಟಿದ್ದರೂ ಕೂಡ ಇವತ್ತ ಅಣ್ಣ ಬಸವಣ್ಣನವರನ್ನು ಎಷ್ಟೋ ಗುಡಿಗಳನ್ನು ಕಟ್ಟಿ ಅವರನ್ನು ಎತ್ತಿನ ರೂಪದಲ್ಲಿ ಕೂಳಿಸಿ ಬಸವಣ್ಣ ಎಂದು ಹೇಳುತ್ತಿದ್ದಾರಲ್ಲ, ಇಂತಹ ವಚನಗಳನ್ನು ಎತ್ತುಗಳು ಬರಿತಾವ? ಹೇಳಿರಿ ಯಾರಾದರೂ. ಇವತ್ತು ಭಾರತ ದೇಶದ ಪ್ರಗತಿಗಾಗಿ ಎಲ್ಲರೂ ಕೂಡಿ ಬದುಕುವ ಸಲುವಾಗಿ ಬಸವಣ್ಣನವರ ವಚನಗಳು, ಶರಣರ ವಚನಗಳು, ವಿಶ್ವ ಸಂವಿಧಾನ, ಭಾರತದ ಸಂವಿಧಾನ ನಾವೆಲ್ಲರೂ ಉಳಿಸಿ ಬೆಳೆಸಿ ಸಮಾನವಾಗಿ ಬದುಕಲು ಕಲಿಸಿದಾರಲ್ಲ, ಅಂಥವರ ಒಂದು ತತ್ವ, ವಿಚಾರ, ಆಚಾರಗಳು ಎಲ್ಲರಿಗೂ ಬೇಕಾಗಿವೆ ಅಂತಕ್ಕಂಥ ಗಟ್ಟಿತನದ ನನ್ನ ಭಾವನೆ. ಆದ್ದರಿಂದ ದೇವರು ಹೇಗಿದ್ದಾನೆ ಅಂತಕ್ಕಂಥದ್ದು ಜಗದ ಅಗಲ, ಜಗತ್ತ ತುಂಬ ಒಬ್ಬನೇ ದೇವನ ಅಧೀನದಲ್ಲಿ. ಅಂಥ ದೇವನು ಕಾಲುಗಳು ಎಲ್ಲಿವೆ ಅಂದರೆ ಪಾತಾಳದಿಂದ ಅತ್ತತ್ತ, ದೇಹ ಎಲ್ಲಿ ತನ ಇದೆ ಅಂದರೆ ಇಡೀ ಬ್ರಹ್ಮಾಂಡದ ತುಂಬವೆಲ್ಲ.
ಅಂತಹ ಸೃಷ್ಟಿಕರ್ತನ ತಲೆಯಲ್ಲಿದೆ ಅಂದರೆ ಆಕಾಶದಿಂದ ಅತ್ತತ್ತ. ನೋಡಿದ್ರಾ? ಇಂತಹ ದೇವ ನಮ್ಮೆಲ್ಲರನ್ನ ಮಾಡಿ ನಮ್ಮ ಒಳಗೆ ಇದ್ದಾನೆ ಎಂದು ಹೇಳಿಕೊಡುತ್ತದೆ ಬಸವಣ್ಣನವರ ಈ ವಚನ. ಅದಕ್ಕೆ ಅಕ್ಕ ಮಹಾದೇವಿಯರವರು ಹೇಳ್ತಾರೆ, ಕಂಬವಿಲ್ಲದ ದೇವಾಲಯ. ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ, ಅವೆಲ್ಲರೂ ನಮ್ಮ ನೆಮ್ಮದಿಗಾಗಿ, ನಮ್ಮ ಶಾಂತಿಗಾಗಿ, ಎಲ್ಲರ ಒಳಿತಿಗಾಗಿ ವಚನಗಳನ್ನು ಓದೋಣ, ಅರ್ಥ ಮಾಡಿಕೊಂಡು ಬದುಕೋಣ. ದೇಶನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಎಂದು ಹೇಳುತ್ತಾರೆ ನಮ್ಮ ಅಂದಿನ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು. ಇನ್ನೊಂದು ಬಸವಣ್ಣನವರ ವಚನ, ಹಾವಿನ ಡೊಂಕ ಹುತ್ತಕ್ಕೇ ಶಶಿನ, ನದಿಯ ಡೊಂಕ ಸಮುದ್ರಕ್ಕೇ ಶಶಿನ, ನಮ್ಮ ಕೂಡಲ ಸಂಗನ ಶರಣರ ಡೊಂಕ ಲಿಂಗಕ್ಕೆ ಶಶಿನ, ಲಿಂಗಕ್ಕೇ ಶಶಿನ. ಎಂತಹ ಉದಾಹರಣೆಗಳನ್ನು ಕೊಟ್ಟು ಇಷ್ಟೊಂದು ಸರಳವಾಗಿ ಆಡುವ ಭಾಷೆಯಲ್ಲಿ ಹೇಳಿದರೂ ಕೂಡ ಇವತ್ತು ಏನಾಗಿ ಬಿಟ್ಟಿದೆ ನೋಡಿದ್ರಾ? ಆದ್ದರಿಂದ ಎಲ್ಲ ದುಡಿಯುವ ವರ್ಗದವರು, ಇವತ್ತು ದೊಡ್ಡ ದೊಡ್ಡ ಶಾಲೆ ಕಲಿತವರು, ಕಾಲೇಜ್ಗೆ ಹೋದವರು, ದೊಡ್ಡ ದೊಡ್ಡ ಅಧಿಕಾರಿಗಳ ವರ್ಗದವರು, ರಾಜಕಾರಣಿಗಳು, ದೊಡ್ಡ ದೊಡ್ಡ ಗುರುಗಳೆನಿಸಿಕೊಂಡಿದ್ದವರು, ತಾವೆಲ್ಲರಲ್ಲಿ ಒಂದು ವಿನಂತಿ, ಅಣ್ಣ ಬಸವಣ್ಣನವರ ಶರಣರ ಬಸವ ಭೂಮಿ ಬಸವ ಕಲ್ಯಾಣದ ಅನುಭವ ಮಂಟಪದ ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ, ಆಚರಣೆಯಲ್ಲಿ ತನ್ನಿರಿ, ಸಮಾಜದಲ್ಲಿ ತಿಳಿಸಿರಿ. ಆವಾಗ ಮಾತ್ರ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, सबका विश्वास ये हो सकता है, नहीं तो नहीं. ये विचार के साथ अगर चले तो गारंटी बिल्कुल कितना भी बुरा इंसान हो उन्हें सुधार सकता है, अच्छे रास्ते पर आ सकता है. मेरा पकड़ कर ही मैं बोल रहा हूँ. इसलिए मैं रोज़ रोज़ ऐसा वचन इतना क्यों बोलता हूँ, इसका उतना सरल भगवान के बारे में जो ದೇವರ ಬಗ್ಗೆ ಈ ಜಗತ್ತದಲ್ಲಿ ಯಾರೂ ಕೂಡ ತಿಳಿಸಿಲ್ಲ. ಇಷ್ಟೆಲ್ಲ ವಚನಗಳಿದ್ದರೂ ಕೂಡ ಬಹಳ ಅಪರೂಪದ ಜನರು ತಿಳಿಸುತ್ತಿದ್ದಾರೆ. ಆದ್ದರಿಂದ ಸಂಸಾರದಲ್ಲಿದ್ದುಕೊಂಡು ಕೂಡ ನಾವು ಒಳ್ಳೆಯ ರೀತಿಯಿಂದ ಬದುಕುವ ಪ್ರಯತ್ನ ಪಡೆಯಲಿಕ್ಕೆ ಬರುತ್ತದೆ ವಚನಗಳ ಮೂಲಕ. ಆದ್ದರಿಂದಲೇ ಪ್ರತಿಯೊಂದು ಗ್ರಾಮಗಳಲ್ಲಿ ಬಸವ ಮಂಟಪಗಳು, ಅನುಭವ ಮಂಟಪಗಳು ಆಗಲಿ. ಈ ಕಾರ್ಯ ಯಾವ ಸರ್ಕಾರದಲ್ಲಿ ಅಧೀನದಲ್ಲಿದ್ದಾರಲ್ಲ ರಾಜಕಾರಣಿಗಳಾದವರು, ಧರ್ಮದ ಗುರುಗಳಲ್ಲಿ ವಿನಂತಿಸಿಕೊಳ್ಳುವುದೆಂದರೆ ಬಸವಣ್ಣನವರ ವಿಚಾರಗಳು, ಶರಣರ ವಿಚಾರಗಳು ಪ್ರತಿಯೊಬ್ಬರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಆಗಿದ್ದೇ ಆದರೆ ಈ ಭಾರತ ದೇಶದಲ್ಲಿ ನಿರುದ್ಯೋಗ, ಬಡತನ, ಅನಾರೋಗ್ಯ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗಲಿದೆ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ, 145 ಕೋಟಿ ಜನರಿಗೆ ತಲುಪಲಿ ಅಂತೇಳಿ ನಾನು ಪದೇ ಪದೇ ಯಾಕೆ ಹೇಳ್ತೀನಿ ಅಂದರೆ, ಇದು ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಅನುಭವ ಮಂಟಪದ ಒಂದು ವಚನಗಳು ಇರುವುದರಿಂದ ನಾನು 145 ಕೋಟಿ ಅಂಥೇಳಿ ಪದೇ ಪದೇ ಹೇಳ್ತಾ ಇದ್ದೀನಿ. ಆದ್ದರಿಂದ ಈ ವಿಚಾರಗಳನ್ನು ನಾನು ಕೂಡ ತಿಳಿದುಕೊಂಡು ಬದುಕೋದರ ಸಲುವಾಗಿ ಒಂದು ಹೊಸ ಜೀವನವನ್ನು ಸಿಕ್ಕಿರುತ್ತದೆ. ಆ ಕಾರಣಕ್ಕಾಗಿ ಇನ್ನೊಬ್ಬರನ್ನು ಕೂಡ ನಾನು ಈ ಜೀವದಲ್ಲಿ ಜೀವ ಇರುವವರೆಗೆ ಹೇಳುವ ಆಶೆಯನ್ನು ಇಟ್ಟುಕೊಂಡಿದ್ದೇನೆ ಎಂದು ಹೇಳುತ್ತಾ, ಸರ್ವರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.